ಈಗ ನಡೀತಾ ಇರುವ ಬಜೆಟ್ ಅಧಿವೇಶನದಲ್ಲಿ ನಿನ್ನೆ ತುರುವೇಕೆರೆಯ ಶಾಸಕರು ಜೆಡಿಎಸ್ ಶಾಸಕರು ಕೃಷ್ಣಪ್ಪ ಅವರು ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಏನು ಮಾಡಿದಾರಲ್ಲ ಅವುಗಳ ಅವಶ್ಯಕತೆಯನ್ನು ಪ್ರಶ್ನೆ ಮಾಡಿದ್ರು. ತಾಲೂಕಿಗೊಂದು ಸಮಿತಿ, ಜಿಲ್ಲೆಗೊಂದು ಸಮಿತಿ, ರಾಜ್ಯಕ್ಕೊಂದು ಸಮಿತಿ. ಈ ಸಮಿತಿಗಳು ರಾಜ್ಯ ಸರ್ಕಾರ ಘೋಷಿಸಿರುವ ಪಂಚ ಗ್ಯಾರಂಟಿಗಳ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾವೋ ಇಲ್ವೋ ಅಂತ ಮೇಲುಸ್ತುವಾರಿ ಮಾಡದಂತೆ. ಹಂಗಿದ್ದ ಮೇಲೆ ಶಾಸಕರುಗಳಾಗಿ ನಾವ್ಯಾಕಿರಬೇಕು? ಈಗಾಗಲೇ ಇರುವ ಮಷಿನರಿ ಯಾಕಿರಬೇಕು? ಈ ರೀತಿಯಾಗಿ ಅಧಿಕೃತ ಸ್ಥಾನಮಾನಗಳನ್ನು ಸೃಷ್ಟಿ ಮಾಡಿ ಅದಕ್ಕೆ ಆಡಳಿತ ಪಕ್ಷದ ಕಾರ್ಯಕರ್ತರುಗಳನ್ನು ನೇಮಿಸ್ತಾ ಹೋಗ್ಬಿಟ್ರೆ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ ಅಂತ ಜೆಡಿಎಸ್ ಶಾಸಕರು ಪ್ರಶ್ನೆ ಕೇಳಿದ್ರು. ಬಿಜೆಪಿಯವರು ಧ್ವನಿಗೂಡಿಸಿದ್ರು. ಅದಕ್ಕೆ ಒಂದು ಹಂತದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಉತ್ತರಿಸಿದರು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟರು. ಉತ್ತರದಲ್ಲಿ ಎರಡು ಭಾಗ ಇದ್ದಾವೆ. ಒಂದು ಆ ಸಮಸ್ಯೆಯದ್ದು, ಇನ್ನೊಂದು ಪೊಲಿಟಿಕಲ್ ಮೆಸೇಜ್. ಒಂದು ಹಂತದಲ್ಲಿ ನೀವೇನೋ ಮಾಡಿಟ್ಟು ಹೋಗ್ತೀರಿ, ಮುಂದೆ ಬಂದವರಿಗೆ ಸಮಸ್ಯೆ ಆಗುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಕ್ಕೆ ಮುಂದೇನು ನಾವೇ ಇರ್ತೀವಿ, ಮುಂದೇನು ನಾನೇ ಇರ್ತೀನಿ ಅಂದ್ರು ಸಿಎಂ ಸಿದ್ದರಾಮಯ್ಯನವರು. ನಾವೇ ಬರ್ತೀವಿ, ನಾನೇ ಇರ್ತೀನಿ ಅಂತ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಶಾಸಕರುಗಳ ಹಕ್ಕಿಗೆ ಧಕ್ಕೆ ತರುತ್ತೆ ಅನ್ನುವ ಆರೋಪಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದ್ರು. ಆ ತರದ ಗೊಂದಲ ಇದ್ರೆ ಸಭೆ ಮಾಡಿ ಬಗೆಹರಿಸ್ತೀನಿ ಅಂದ್ರು. ಶಾಸಕರ ಗೌರವಕ್ಕೆ ಇದರಿಂದ ಧಕ್ಕೆ ಆಗಲ್ಲ ಅಂದ್ರು. ಅದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಸರ್ಕಾರ ಹೋಗಿ ಬೇರೆ ಸರ್ಕಾರ ಬಂದಾಗ ಬೇರೆ ಸಮಸ್ಯೆ ಆಗುತ್ತೆ ಅಂದಿದ್ದಕ್ಕೆ ನಾವು ಹೋಗೋ ಪ್ರಶ್ನೆನೇ ಇಲ್ಲ, ನಾವೇ ಇರ್ತೀವಿ, ನಾವೇ ಬರ್ತೀವಿ ಅಂದ್ರು. ಅಷ್ಟಕ್ಕೆ ಬಿಡ್ಲಿಲ್ಲ ಆರ್ ಅಶೋಕ್. ಹಾಗಾದ್ರೆ ಸಿಎಂ ಆಗಿನೂ ನೀವೇ ಇರ್ತೀರಾ ಅಂದ್ರು. ನಾವೇ ಇರ್ತೀವಿ, ನಾನೇ ಇರ್ತೀನಿ ಅಂದ್ರು ಸಿದ್ದರಾಮಯ್ಯನವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.